ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಧಾನ ಪರಿಷತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಡ್ಡ ಮತದಾನ ಏನಾಯಿತು, ಇವತ್ತು ದೆಹಲಿ ಹೋಗೋ ಕೆಲಸ ಆಯಿತು. ಈ ಕುರಿತು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ದೆಹಲಿಗೆ ಅವರನ್ನು ಕರೆಸಿಕೊಂಡು ಹೈಕಮಾಂಡ್ ನಾಯಕರು ಇವತ್ತೊಂದು ಚರ್ಚೆ ಮಾಡೋ ವಿಚಾರ ಆಯಿತು. ಕ್ರಾಸ್ ವೋಟಿಂಗ್ ಸಂಬಂಧ ಜೂನ್ 25ರ ಒಳಗೆ ತುರ್ತಾಗಿ ನಿಮ್ಮ ಸಮಿತಿಯ ವರದಿಯನ್ನ ಕೊಡಲೇಬೇಕು, ಸಂಪೂರ್ಣವಾಗಿರಬೇಕು. ಸಿ.ಟಿ. ರವಿ ಅವರ ನೇಮಕಾತಿಯನ್ನು ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಏನು ಸಾಗ್ತಾ ಇದೆ ಅವ್ರ ಹೆಸರು ಸಮೇತವಾಗಿ ಕೊಡಬೇಕು. ಯಾರು ಅಡ್ಡ ಮತದಾನ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಕ್ರಾಸ್ ವೋಟಿಂಗ್ ಮಾಡಿಕೊಂಡ್ರು, ಇವೆಲ್ಲದರ ವರದಿ ಬೇಕು ಅಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಜೇಂದ್ರ ಅವರು ಮಾತನಾಡಿದ್ದಾರೆ, ನೋಡೋಣ. ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಟ್ಟು ಇನ್ನೇನಾದರೂ ಮಾಹಿತಿಗಳು ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷವನ್ನು ಕೂಡ ಬಲಪಡಿಸುವಂತ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಗಮನಿಸ್ತಾ ಇದ್ವಿ. ಈ ಪ್ರಮುಖವಾಗಿ ಸರ್ ನನಗೊಂದು ಡೌಟ್ ಕಾಣ್ತಿದೆ. ಈ ಗೌಪ್ಯತಾ ಮತದಾನ ಅನ್ನೋದಾಗಿದೆ. ಈಗ ಇಂಥವ್ರನ್ನೇ ಅಂತ ಪಟ್ಟಿಲ್ ಯಾರ ಹೆಸರು ಹೇಳ್ತಾರೆ, ಹೆಂಗೆ ಹುಡುಕ್ತಾರೆ, ಇದು ಹೇಗೆ ಸಾಗ್ಬೋದು ಅಂತ ಸರ್ ಬಿಜೆಪಿ ವಿಚಾರದಲ್ಲಿ? ಬಿಜೆಪಿ ವಿಚಾರದಲ್ಲಿ ಅವರಿಬ್ಬರು ಮುಖ ನೋಡಿದ್ರು ಕಳೆಗುಂದಿದ ಮುಖ. ಎಲ್ಲೂ ಗೆದ್ದು ಬೀಗದ ಅಂತ ಎಂಥದ್ದೇನಿಲ್ಲ, ಅಥವಾ ಹೇಳಿಕೆ ಕೊಟ್ವಿ ನಮ್ಮನ್ನೇನೋ ಸಮರ್ಥಿಸ್ಕೊಂಡು ಬಂದ್ವಿ ಅನ್ನುವಂಥ ಮುಖಭಾವನೆ ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಕಪಾಳ ಹೊಡೆದಿದ್ದಾರೆ, ಹೊಡ್ಸ್ಕೊಂಬಂದಿದ್ದೀವಿ, ಅದರ ಬಗ್ಗೆ ಏನು ಹೇಳೋಕ್ಕಾಗ್ತಾಯಿಲ್ಲ, ಬೇರೆ ಏನೋ ಸಮರ್ಥನೆ ಕೊಟ್ಟಂಗಿದ್ದಾರೆ. ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಡಬೇಕು, ಹೇಳದೆ ಹೋದ್ಬಿಟ್ರೆ ನಾವೇನೋ ಬೇರೆ ಏನೋ ಮತ್ತೆ ಹಾಕೊಂಡ್ಬಿಡ್ತೀವಿ, ಹೊಡೆದೇ ಬಿಟ್ಬಿಡ ಅಂತ ಹೇಳ್ಬಿಟ್ಟು ನಾವೇನೋ ಹಾಕೊಂಡ್ಬಿಡ್ತೀವಿ. ಆ ಒಂದು ಲೆಕ್ಕಾಚಾರದಲ್ಲಿ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ. ಆದರೆ ಗೌಪ್ಯತಾ ಮತದಾನವನ್ನು ಕಾಪಾಡ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಚುನಾವಣಾ ಆಯೋಗ ಇದ್ದರೆ ಇವರು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂಥೇಳಿ ಇವರು ಏನಾದರೂ ಹೆಸರು ಸೇರಿಸ್ಕೊಳ್ತಾರ, ಅಥವಾ ಪಟ್ಟಿಲ ಸೇರಿಸ್ಕೊಳ್ತೀವಿ ಅಥವಾ ಪಟ್ಟಿಲ ಬರ್ಕೋತೀವಿ ಅಂತ ಹೋದ್ರೆ ಕೊಡೋರು ಯಾರು? ಗೌಪ್ಯತಾ ಮತದಾನ ಅಂದ್ರೆ ಏನು? ಗೌಪ್ಯತೆ ಕಾಪಾಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಚುನಾವಣಾ ಆಯೋಗದ ಮೇಲ್ಗಡೆ ದೃಷ್ಟಿ ಬೇರೆ ರೀತಿ ಹೋಗಲ್ವಾ? ಇವ್ರಿಗೀಗ ಆ ಗೌಪ್ಯತೆಯನ್ನ ಒಡೆದು ಇವ್ರ ಹೆಸರುಗಳನ್ನ ಅಡ್ಡ ಮತದಾನ ಹಾಕಿರುವಂಥವ್ರನ್ನ ತಗೊಂಬರೋದಕ್ಕೆ ಪಟ್ಟಿಗೆ ಸಾಧ್ಯ ಇದೆ ಅಂತ ಅಂದ್ರೆ ಚುನಾವಣಾ ಆಯೋಗ ಮತ್ತೆ ಸೋಲ್ತಾ ಇದೆ ಅಂತ ಲೆಕ್ಕ. ಹೌದು, ನಿಮಗೆ ಯಾರ ಮೇಲೆ ಅನುಮಾನ ಇದೆ ಅಷ್ಟಕ್ಕೆ ಸೀಮಿತ ಆಗಿಸ್ಕೋಬಹುದು. ಹೌದು, ಸರಿಯಾದ ನಿಟ್ಟಲ್ಲಿ ಇದನ್ನು ಯಾವ ಕಾರಣಕ್ಕೂ ಈಚೆ ತರೋದಕ್ಕೆ ಆಗೋದೇ ಇಲ್ಲ. ಸೊ ರಾಜ್ಯಸಭೆಯಲ್ಲೇ ಮಾಡದಂತೆ ಇವರು ಗೌಪ್ಯತಾ ಮತದಾನವನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿಸಿ ರಾಜ್ಯಸಭೆಗೆ ಕೊಟ್ಟಿದ್ದಾರೆ. ಹೌದು, ಸೊ ಆ ನಿಟ್ಟಲ್ಲಿ ಇಲ್ಲೂ ಕೂಡ ಮತವನ್ನು ತೋರಿಸ್ಬಿಟ್ಟು ಹಾಕಬೇಕು ಅಂತ ಏನಾದರೂ ರೂಲ್ಸ್ಗೆ ಏನಾದ್ರು ಪ್ರಯತ್ನ ಪಟ್ಟಿದ್ರೆ ಈಗಾಗಲೇ ಇವರು ಅಡ್ಡ ಮತದಾನ, ಯಾಕಂದರೆ ಕೇಂದ್ರದಲ್ಲಿ ಇವರೇ ಇದ್ದಾರೆ, ಏನೋ ಒಂದಷ್ಟು ಬದಲಾವಣೆ ಮಾಡ್ಕೊಂಡು ಬರ್ಬೋದಾಗಿತ್ತು. ಚುನಾವಣಾ ಆಯೋಗಕ್ಕೆ ಹೇಳಿಕೆಯನ್ನು ಕೂಡ ಕೊಡ್ಬೋದಾಗಿತ್ತು. ನೀವು ಮೇಲ್ಮನೆಯನ್ನು ಆಧರಿಸಿ, ರಾಜ್ಯಸಭೆಯನ್ನು ಆಧರಿಸಿ, ನಮ್ಮಲ್ಲೂ ಪರಿಷತ್ತಲ್ಲೂ ಕೂಡ ಕೆಳಮನೆಗೂ ಕೂಡ ಈ ರೀತಿ ಮಾಡಿಕೊಡಿ ಅನ್ನುವಂಥದ್ದನ್ನು ಹೇಳ್ಬೋದಾಗಿತ್ತು. ಆದರೆ ಇವರು ಆ ಕೆಲಸವನ್ನು ಮಾಡಲೇ ಇಲ್ಲ. ಈಗ ಏನಾಗಿದೆ, ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಈಗೇನೋ ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನು ಮುಂದಿನ ಚುನಾವಣೆಗೆ ಪ್ರಯೋಗ ಮಾಡಿ. ಈಗಂತೂ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇವೆಲ್ಲವೂ ನಿಮ್ಮ ಒಳ ಜಗಳಕ್ಕೊಂದು ದಾರಿ ಐತೆ ವಿನಃ ಹೆಸರು ಈಚೆ ಬರೋದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಅದು ಯಾವ ಕಾಲಕ್ಕೂ ಆಗೋದಿಲ್ಲ. ಆಯಿತು ಅಂತಂದ್ರೆ ಗೌಪ್ಯತಾ ಮತದಾನದ ಮೇಲ್ಗಡೆ ಒಂದು ಅನುಮಾನದ ಕತ್ತಿ ಶುರು ಆಗುತ್ತೆ. ಈಗ ನೀವು ಹೇಳೋಕೆ ಹೋದರೆ ಈಗ ಬಿ ಜೆ ಪಿಯಲ್ಲಿ ನಾವು ಸರಿ ಇರಲಿಲ್ಲ, ನಮಗೆ ಹಿಡ್ತಾ ಇಟ್ಕೊಳ್ಳೋಕ್ಕಾಗಿರಲಿಲ್ಲ, ನಾವಿಬ್ಬರು ಮುಂಚೂಣಿಲಿ ಇದ್ವಿ ಬಿಟ್ಟರೆ ಯಾರೂ ತಗೊಂಬಂದು ನಮ್ಮನ್ನು ಮುಂದೆ ಪ್ರತಿಷ್ಠಾಪಿಸೋದಲ್ಲ. ಹೈಕಮಾಂಡ್ ತೀರ್ಮಾನದಂತೆ ನಾವಿಬ್ಬರು ಇದ್ವಿ, ಆದರೆ ಹೈಕಮಾಂಡ್ ತೀರ್ಮಾನ ನಮ್ಮಲ್ಲಿರುವವರಿಗೆ ಊರ್ಜಿತ ಅನಿಸಿಲ್ಲ, ಹಾಗಾಗಿ ನಮ್ಮ ಮೇಲೆ ಯಾರಿಗೂ ನಂಬಿಕೆ ಇರಲಿಲ್ವೇನೋ, ಅವರು JDSಗೆ ಮತ ಹಾಕಲಿಲ್ಲ, ನಮ್ಮ ಹೇಳಿಕೆಗಳಿಗೆ ಅವರು ಬೆಲೆ ಕೊಟ್ಟಿರಲಿಲ್ಲ, ಇದನ್ನು ಒಪ್ಕೋಬೇಕು. ನಿತಿನ್ ನಬೀನ್ ಮುಂದೆನೂ ಇದೇ ಹೇಳಿರ್ತಾರೆ, ಸಮರ್ಥವಾದ ನಾಯಕತ್ವ ನಿಮ್ಮದಾದರೆ ನೀವು ಹೇಳಿರುವವರಿಗೆ ಮತದಾನ ಮಾಡಬೇಕಾಗಿತ್ತು. ಹೌದು, ಯಾರೋ ಹೇಳ್ತಾರೆ, ಒಂದಷ್ಟು ಪಟ್ಟಿ ಮಾಡ್ಕೊಂಡಿದ್ರು, JDSಗೆ ಹಾಕುವಂಥ ಮತದಾರರೇನಿದ್ದಾರೆ ಅವರಲ್ಲೇ ಒಂದು ಸಂಕುಚಿತ ಮನೋಭಾವನೆ ಉಟ್ಕೊಂಡಿತ್ತು ಅಂತ. ಅಂದ್ರೆ ನಮ್ಮನ್ನ ಯಾಕೆ ಇಲ್ಲಿ ಹಾಕೊಂಡ್ರಿ, ನಾವು ಮಾತ್ರ ಯಾಕೆ JDSಗೆ ಮತ ಹಾಕಬೇಕು? ಇಲ್ಲಿರುವ ಬಿಜೆಪಿ ಮತಗಳ ಉಳಿಕೆ ಮತ ಏನಿದೆ ಅದನ್ನ JDSಗೆ ಹಾಕಿದ್ರಲ್ಲ, ಆ JDSಗೆ ಹಾಕಿರುವಂತ ಲಿಸ್ಟ್ ಅಲ್ಲೇ ಕೆಲವು ಹಾರೋಗಿರೋದಂತ. ಈ ಚಂದ್ರು ಲಮಾಣಿ ಅಂತವರು, ಇನ್ನೊಬ್ಬರು ಮತ್ತೊಬ್ರು, ಯಾಕೆ ಈ ಕೆಲವೊಂದು ಮತದಾರರ ಮೇಲ್ಗಡೆ ಅಂದ್ರೆ ಈ ಶಾಸಕರ ಮೇಲ್ಗಡೆ ತೂಗುಗತ್ತಿ ಬಂತು ಅಂತಂದ್ರೆ ಇವರೆಲ್ಲ ಮೂರನೇ ಪಟ್ಟಿಲಿದ್ದು.
2 ಜನಕ್ಕೆ ಆಯ್ಕೆ ಆದ ನಂತರದಲ್ಲಿ 3ನೇ ಪಟ್ಟಿಯಲ್ಲಿದ್ದಂಥ ಶಾಸಕರು ಒಂದಷ್ಟು ಗೊಂದಲಕ್ಕೆ ಬೀಳ್ತಾರೆ. ಹಂಗಂದ್ರೆ ನಾವು BJPಯಲ್ಲಿ ಕೆಳಮಟ್ಟದ ಪ್ರಜೆಗಳ ಅನ್ನುವಂಥ ಒಂದು ಕೀಳರಿಮೆ ಕಾಡ್ತಾ ಇತ್ತು. ಆ ಕೀಳರಿಮೆಯ ಫಲವಾಗಿ ಆ ಚುನಾವಣೆ ನಡೀತು. ಅಲ್ಲೊಂದಷ್ಟು ಅಡ್ಡ ಮತದಾನ ಆಯಿತು. ನಾವು ಹಾಕೋದೇ ಓಟ್ ಆದರೆ JDSಗೆ ಯಾಕೆ ಹಾಕಬೇಕು? ನೀವು ಹೇಳೋದಕ್ಕೆ ನಾವು ಮತ ಹಾಕೋದಾದರೆ ನಾವು ಮಿತ್ರ ಪಕ್ಷವನ್ನು ಎಲ್ಲಿವರೆಗೆ ನಂಬಿಕೊಂಡಿರಬೇಕು? JDS ಜೊತೆಗೆ ಇರ್ತೀವೋ ಬಿಡ್ತೀವೋ? ಸ್ಟೇಟ್ಮೆಂಟು ವಿಜಯೇಂದ್ರದ್ದು ಹಾಗೆ ಇರುತ್ತೆ. ನಾವು 224 ಕ್ಷೇತ್ರಗಳನ್ನು ಗೆದ್ದು ಬಿಡ್ತೀವಿ ಅಂತಂದ್ರೆ ಇವ್ರು ಯಾರು? JDS ಅವರ 224 ಇರೋದಿಲ್ವಾ? ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೂಡ ಉಲ್ಟಾ ಹೊಡಿತವೆ. ಇದೆಲ್ಲವನ್ನು ನೋಡ್ತಾ ಹೋದ್ರೆ ಅಡ್ಡ ಮತದಾನದ ವಿಚಾರದಲ್ಲಿ ಇವ್ರದೇ ಒಂದಷ್ಟು ಅಡ್ಡದಿಡ್ಡಿ ವಿಚಾರಧಾರೆಗಳು ಇವರನ್ನ ಮನೆ ಒಡೆದು ಬಾಗಿಲುಗಳನ್ನ ಬೇರೆ ಬೇರೆ ಮಾಡ್ಕೊಟ್ಟಿರೋದು ಇವ್ರುಗಳನ್ನೇ. ಇವರಿಬ್ಬರು ನಾಯಕರಲ್ಲೂ ಹೊಂದಾಣಿಕೆ ಇಲ್ಲ. ಒಬ್ರು ಕಾಲು ಒಬ್ರು ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಇವರಿಬ್ಬರು ಮುಂದೆ ನಿಂತ್ಕೊಳ್ಳೋದು BJPಗರ 60% 70% BJPಗರಿಗೆ ಇವ್ರು ಮುಂದೆ ನಿಂತ್ಕೊಳ್ಳೋದೇ ಬೇಕಾಗಿಲ್ಲ. ಸೊ ಇದರ ಮಧ್ಯದಲ್ಲಿ ಏನಾದರೂ ಚುನಾವಣೆ ಇವ್ರ ಮುಂದಾಳತ್ವದಲ್ಲಿ ಎದುರಿಸ್ತೀನಿ ಅಂತ ಬಿಟ್ಟು ನೀವು ಇದು ಮಾಡಿದ್ರೆ ಈಗಾಗಲೇ 7 ವರ್ಷದ ಟಾರ್ಗೆಟ್ ಹಾಕೊಂಬಂದಿರೋ DK ಶಿವಕುಮಾರ್ ಅವರಿಗೆ ಒಂದು ಲಾಭ ಆಗುತ್ತೆ ಬಿಟ್ರೆ ಬೇರೆ ಯಾರಿಗೂ ನಿಮ್ಮ ಪಕ್ಷಕ್ಕಂತೂ ಲಾಭ ಆಗೋ ಸಾಧ್ಯತೆ ಇಲ್ಲ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.